तस्मै श्री गुरवे नमः। तस्मै श्री गुरवे नमः। ಸದ್ಗುರು ಶ್ರೀ ಚರಣಗಳನ್ನು ಉತ್ತಮದಲ್ಲಿ ಸ್ಥಾಪಿಸಿಕೊಂಡು ಕ್ಷೇತ್ರದ ಅಧಿಷ್ಠಾತ್ರ ದೇವತೆಯಾಗಿರುವ ಅಳವಿ ಸಿದ್ದೇಶ್ವರರ ತತ್ಸ್ವರೂಪರಾಗಿರುವ ಪೂಜ್ಯ ಲಿಂಗಾನಂದ ಮಹಾಸ್ವಾಮಿಯವರ ಚಂದ್ರಶೇಖರ ಮಹಾಸ್ವಾಮಿಯವರ ಶ್ರೀಚರಣಗಳ ಅನಂತ ದೀರ್ಘದಂಡಪಾನವನ್ನು ಸಲ್ಲಿಸುತ್ತಾ ಇವತ್ತಿನ ಕಾರ್ಯಕ್ಕೆ ಕಾರಣೀಭೂತರಾಗಿರುವ ಈ 44ನೇ ವರ್ಷದ ಈ ಆಚರಣೆ ಸಮಾರಂಭ ಸತ್ಯ ಸಾಯಿಬಾಬಾ ಅವರು ವಿಶಾಲವಾಗಿರ್ತಕ್ಕಂಥ ದೃಷ್ಟಿಯನ್ನು ಇಟ್ಟುಕೊಂಡು ಒಂದು ರಾಜ್ಯ ಅಲ್ಲ, ಒಂದು ದೇಶ ಅಲ್ಲ, ಹಲವಾರು ಇಡೀ ಜಾಗತಿಕ ಮಟ್ಟದಲ್ಲಿ ತಮ್ಮ ವಿಶೇಷವಾಗಿರ್ತಕ್ಕಂಥ ಕೃಪಾಚಕ್ರವನ್ನು ಇಟ್ಟು ಹೋಗಿರ್ತಕ್ಕಂಥ ಮಹಾನ್ ಧೀಮಂತ ನಾಯಕ ಭಾವಾವರ ಶ್ರೀಚರಣಗಳ ಅನಂತ ವಂದನೆಗಳನ್ನು ಸಲ್ಲಿಸುತ್ತಾ ವೇದಿಕೆ ಮೇಲೆ ಆಶೀನರಾಗಿರ್ತಕ್ಕಂಥ ಗಣಪನಕೊಪ್ಪದ ಮಹಾತ್ಮರಾಗಿರ್ತಕ್ಕಂಥ ಶಿವಾನಂದ ಸ್ವಾಮೀಜಿ ಅವರಲ್ಲಿ ಅನಂತ ವಂದನೆಗಳನ್ನು ಸಲ್ಲಿಸಿ ಲಿಂಗನೂರಿನಿಂದ ಆಗಮಿಸಿರ್ತಕ್ಕಂಥ ಸುಕೃತ ಅವಧೂತರ ಶ್ರೀಚರಣಗಳಿಗೆ ವಂದಿಸುತ್ತಾ ಮಾತೋಶ್ರೀ ಅವರ ಹಿಂದಿರ್ತಕ್ಕಂಥ ಮಹಾತ್ಮರ ಮುಂದಿರ್ತಕ್ಕಂಥ ಎಲ್ಲ ಪರಮ ಪೂಜ್ಯರಿನ ಅನಂತ ವಂದನೆಗಳನ್ನು ಸಲ್ಲಿಸಿ ಶಿವಸ್ವರೂಪಗಳು ಇಲ್ಲಿ ಪರ್ಯಂತ ನಡೆದು ಬಂದಿರತಕ್ಕಂಥ ಈ ವೇದಾಂತ ಪರಿಷತ್ತರ ಅಂತರ್ಗತವಾಗಿ ಪ್ರತಿ ವರ್ಷ ಸತ್ಯ ಸಾಯಿಬಾಬಾ ಅವರ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡು ಬಂದಿದ್ದೇವೆ. ಆದರೆ ಈ ವರ್ಷ ಇದೇ ತಾನೇ ಹೇಳಿದಂತೆ ಫೆಬ್ರವರಿಯಲ್ಲಿ ಆ ಮಹಾರಥೋತ್ಸವ ಬಂದು ಊರಿನಲ್ಲೆಲ್ಲ ಪ್ರದಕ್ಷಿಣೆ ಆಗ್ತಾ ಇರೋದನ್ನು ವಿಶೇಷವಾಗಿ ಆಚರಣೆ ಮಾಡಬಾರ್ದು ಅಂತೇಳಿ, ಅಂದರೆ ಯಾಕಂದ್ರೆ ಆರ್ಥಿಕ ಪರಿಸ್ಥಿತಿ ಭಾಳ ಸ್ವಲ್ಪ ಸುಧಾರಣೆ ಆಗಬೇಕು ಅಂದ್ರೆ ನಾವು ಮುಂದಿಂದಕ್ಕಾಗಿ ಹಿಂದಿಂದ ಕೈ ಬಿಡಬೇಕಾಗ್ತದೆ. ಹಾಗೆ ಅವರ ಆದೇಶದ ಪ್ರಕಾರ ಈ ಸಾರಿ ವಿಶೇಷವಾಗಿ ಎಲ್ಲ ಸಾಯಿ ಭಜನೆಗಳ ಭಕ್ತರಿಗೆ ಆಮಂತ್ರಣ ಕೊಟ್ಟಿಲ್ಲ. ಸಂಕ್ಷಿಪ್ತ ಅಂದರೂ ಸಹಿತ ಆ ಬಾಬಾ ಅವ್ರ ಸತ್ತ ಇಷ್ಟೆಲ್ಲ ಜನರನ್ನು ಕೂಡಿಸ್ಯತ ಇರಲಿ ಅಂತ ಮಹಾತ್ಮರಾಗಿರ್ತಕ್ಕಂಥ ಸತ್ಯ ಸಾಯಿಬಾಬಾ ಅವರು ಜಗತ್ತಿನಲ್ಲಿ ಯಾರೂ ಮಾಡದೇ ಇರತಕ್ಕಂಥ ಶಿಕ್ಷಣ ಸಂಸ್ಥೆಯ ಬಗ್ಗೆ ಅವರ ವಹಿಸಿರ್ತಕ್ಕಂಥ ಆಸಕ್ತಿ ಅದು ಅಪಾರವಾಗಿರ್ತಕ್ಕಂಥ. ಅವರ ಕ್ಷೇತ್ರ ನೋಡಿದ್ರೆ ಏನೂ ಇಲ್ಲದೆ ಇರತಕ್ಕಂಥ ಬಿಸಿಲಿನ ನಾಡ, ಆ ಬಿಸಿಲಿನ ನಾಡಿನಲ್ಲಿ ಏನು ಮಾಡಿದ್ದಾರೆ ಅಂತ ಕೇಳಿದರೆ ಅಲ್ಲಿ ನೀವು ಹೋಗಿ ನಿಂತ್ರೆ ಅಂದ್ರೆ ನಿಮ್ಮ ಮನಸ್ಸು ಮತ್ತು ದೇಹ ಎಲ್ಲ ಮರೆತು ಹೋಗಬೇಕು. ಆ ರೀತಿ ಸುಂದರವಾಗಿರ್ತಕ್ಕಂಥ ಭಗವಂತನ ನೆಲೆಸಿದ್ದಾನೋ ಎನ್ನುವಂತೆ ಬಾಬಾ ಅವರು ಆ ರೀತಿಯಾಗಿರ್ತಕ್ಕಂಥ ರೂಪರೇಷೆಗಳನ್ನಲ್ಲಿ ಹಂಚಿಕೊಂಡಿದ್ದಾರೆ. ಇಲ್ಲಿ ಪರ್ಯಂತ ಸಹಿತ ಇನ್ನೂ ಜನ ಹೋಗಿ ಸೇವಾದಿಗಳನ್ನು ಮಾಡ್ತಾ ಇದ್ದಾರೆ ಅಂತ. ಬಾಬಾ ಅವರು ಆಧ್ಯಾತ್ಮಿಕ ರಂಗದಲ್ಲಿ ಏನು ಮಾಡಿದ್ರು ಅಂದ್ರೆ ಜಾಗತಿಕ ಮಟ್ಟದಲ್ಲಿ ಇರ್ತಕ್ಕಂಥ ಎಲ್ಲರನ್ನೂ ಕರೆಸಿದ್ರು. ಅವರು ಇವರೆಲ್ಲ ಇಡೀ ಆ ಅನಂತಪುರ ಜಿಲ್ಲಾಕ್ಕೆ ಒಂದು ಗೌರ್ಮೆಂಟಿಗೂ ಮಾಡಲಿಕ್ಕೆ ಅಸಾಧ್ಯವಾಗಿರ್ತಕ್ಕಂಥ ಕಾರ್ಯಗಳನ್ನು ಮಾಡಿಸಿದ್ರು. ಯಾಕಂದ್ರೆ ಸಾಯಿ ಯೂನಿವರ್ಸಿಟಿ ಮಾಡಿದರು, ರೈಲ್ವೆ ಸ್ಟೇಷನ್ ಮಾಡಿದರು, ಸ್ವಂತ ಮತ್ತೆಲ್ಲ ವಿಮಾನ ನಿಲ್ದಾಣ ಮಾಡಿದರು, ಬಸ್ ಸ್ಟ್ಯಾಂಡ್ ಮಾಡಿದರು. ಇಷ್ಟ ಎಲ್ಲ ಅನಂತಪುರ ಜಿಲ್ಲೆಗೆ ಬಡತನ ಪರಿಸ್ಥಿತಿ ಕುಡಿರ್ತಕ್ಕಂಥದಕ್ಕೆ ಇಡೀ ಆ ಜಿಲ್ಲೆಗೆ ನೀರಾವರಿ ಮಾಡಿಕೊಟ್ರು, ಅದು ಕುಡಿಲಿಕ್ಕೆ. ಅದನ್ನು ಪಿ ವಿ ನರಸಿಂಹರಾವ್ ಪ್ರಧಾನಮಂತ್ರಿಯಲ್ಲಿದ್ದಾಗ ಒಂದು ಬಂಗಾರದ ನಲ್ಲಿಯನ್ನು ಹಾಕಿ ಅದನ್ನು ಉದ್ಘಾಟನೆ ಮಾಡಿ ಹೋದ್ರು ನಾವು ಕೇಳ್ತೀವಿ. ಹೀಗೆ ಒಂದಲ್ಲ ಎರಡಲ್ಲ ಸಣ್ಣ ಮಕ್ಕಳನ್ನು ಮೊದಲು ಮಾಡಿಕೊಂಡು ವೃದ್ಧಾಪ್ಯದ ಪರ್ಯಂತ ಬದುಕ್ತಿರ್ತಕ್ಕಂಥ ನಮ್ಮ ಭಾರತ ದೇಶದ ಜನಕ್ಕಾಗಲಿ ಹೊರಗಿನ ದೇಶದ ಜನರಿಗಾಗಲಿ ಅವರು ಮಾಡಿರ್ತಕ್ಕಂಥ ಉಪಕಾರ ಒಂದು ಎರಡು ಅಲ್ಲ. ಮತ್ತು ಆಧ್ಯಾತ್ಮಿಕ ಕ್ಷೇತ್ರದಲ್ಲಿ ಎಷ್ಟು ಅವರು ವಿಶಾಲವಾಗಿದ್ರು ಅಂದ್ರೆ ಎಲ್ಲಿ ಯಾರ ಕಡೆಗೂ ಬೇಡಲಿಲ್ಲ. ಅವರು ನಾವು ಸಂಸ್ಥೆ ಕಟ್ತೀವಿ, ನಿರ್ಮಾಣ ಮಾಡ್ತೀವಿ, ಹಾಂಗೆ ಮಾಡ್ತೀವಿ ಅಂತ ಏನು ಬೇಡ್ಲಿಕ್ಕೆ ಹೋಗಿಲ್ಲ. ಯಾಕಂತ ಕೇಳಿದ್ರೆ ಬೇಡೋ ಸಣ್ಣ ಅನ್ನೋದು ಗೊತ್ತಿತ್ತು ಅವ್ರಿಗೆ, ಹೀಗಾಗಿ ತಾನಾಗಿ ಬರ್ತಿತ್ತು. ಈಗ ಅಲ್ಲಿ ಸತ್ಯ ಸಾಯಿಬಾಬಾ ಅವರು ಪುಟ್ಕೊತಿರ್ತಕ್ಕಂಥ ಆಸ್ಪತ್ರೆಯನ್ನು ಕಟ್ಟಬೇಕಾದ್ರೆ ಅವಾಗಿನ ಕಾಲಕ್ಕೆ 150 ಕೋಟಿ ಖರ್ಚು ಬರ್ತಾರೆ. ಆದ್ರೆ ಅದನ್ನು ವಿಚಾರ ಮಾಡಿದ್ರಂತ ಬಾಬಾ ಅವರು ಆಸ್ಪತ್ರೆ ಕಟ್ಟಬೇಕು, ರೋಗ ನಿವಾರಣೆ ಆಗ್ಬೇಕಂತೇಳಿ
ಅವಾಗ ಹೆಂಗೆ ಕಟ್ಟಬೇಕು, ಯಾವ ಯೋಜನೆಯಿಂದ ಕಟ್ಟಬೇಕಂತ ಎಲ್ಲರೂ ಮೀಟಿಂಗ್ ಕರೆದಾಗ ಅವಾಗ ಒಬ್ಬ ಪ್ರದೇಶದ ಧನಿಕ ಬಂದ ಹೇಳಿದ್ನಂತ, ಅದನ್ನು ಕಟ್ಟೋದಾದ್ರೆ ನಾವು ಒಬ್ಬ ರೊಕ್ಕ ಕೊಡ್ತೀವಿ ಅನ್ನೋ. ಬಾಬಾನು ಕೊಡ್ಲಿ ಅಂತ ಕಟ್ಟೋದು ಹೆಂಗ ಅಂತ ವಿಚಾರ ಮಾಡಿದಾಗ ಬಾಬಾ ಅವ್ರ ಅಂದ್ರತ್ತ ಒಂದು ರೂಮಿಗೆ 4 ಜನ ಇರ್ಬೇಕು. ಆ ಹೇಳಿದತ್ತ ಒಂದು ರೂಮಿಗೆ ಒಬ್ಬರ ಜನ ಇರ್ಬೇಕು. ಒಂದು ರೂಮಿಗೆ ಒಬ್ಬರ ಜನ ಇದ್ರೆ 4 ಕಟ್ಟಿ ಕೊಡ್ತು, 4 ಜನ ಆದ್ರೆ ನಿಮ್ಮ ಅಭಿಪ್ರಾಯ ಒಳ್ಳೆ ಅಂತಂದ. 4 ಜನ ಯಾಕಂತ ಬಾಬಾ ಅವ್ರನ್ನ ಕೇಳಿ ಹೇಳಿದ್ರತ್ತ, 4 ಜನ ಇದ್ರೆ ಅವಾಗದು ನನಗೂ ಆಗ್ಯದ ನನಗಾಗದ ಅವಾಗ ಸಮಾಧಾನ ಇರ್ತದ ಪೇಷಂಟ್. ಮತ್ತು ಒಬ್ಬ ಅಕಸ್ಮಾತ್ ಇದ್ರೆ ಏನಾರ ಆಲೋಚನೆ ಮಾಡಿ ಸತ್ತ ಹೋಗೋ ಪ್ರಸಂಗ ಬರ್ತದ. ಅದಕ್ಕೆ 4 ಜನ ಇರುವಂಥ ರೂಮ್ ಕಟ್ಸೋಣಂದಾಗ ಆ ಶ್ರೀಮಂತ ಸರ್ಕೊಂಡ್ಬಿಟ್ಟ. ಇಷ್ಟರೊಳಗೆ ಏನಾತ, ಮುಂದಿನ ವರ್ಷ ಹುಟ್ಟುಹಬ್ಬಗಳು ಕಟ್ಟಬೇಕಾಗಿತ್ತು. 4 ತಿಂಗಳು ಗತಿಸಿದ್ರಿ. ಮುಂದೆ 8 ತಿಂಗಳು ಉಳಿದು ಆ ಆಸ್ಪತ್ರೆ ಕಟ್ಟಬೇಕಾದ್ರೆ ಇವ್ರ ಹತ್ರ ಅವಾಗ ಎಲ್ಲ ಕೂಡೇ ವಿಚಾರ ಮಾಡಿದ್ರೆ ಬರೀ 8 ಕೋಟಿ ರೂಪಾಯಿ ಇತ್ತು. ಅದಕ್ಕೆ ಬೇಕಾಗಿತ್ತು 150 ಕೋಟಿ ರೂಪಾಯಿ. ಬಾಬಾ ಅವ್ರ ಅಂದ್ರತ್ತ ಪ್ರಾರಂಭ ಮಾಡ್ರಿ, ಎಲ್ಲಿ ಹೇಳ್ತಾರೆ ಪ್ರಾರಂಭ ಮಾಡಿದಾಗ ಮುಂದಿನ ಸಾಯಿಬಾಬಾ ಹುಟ್ಟಹಬ್ಬಗಳು ದವಾಖಾನೆ ಪೂರ್ಣ ಸಮಾಪ್ತಿ ಆಯಿತು. ಇಂಥ ಅಪಾರವಾಗಿರ್ತಕ್ಕಂಥ ಶಕ್ತಿ ಅವರು 1 2 ಅವರು ಹೀಗೆ ಆ ಸಾಯಿಬಾಬಾ ಅವರು ವಿಶಾಲವಾಗಿರ್ತಕ್ಕಂಥ ದೃಷ್ಟಿ ಇಟ್ಕೊಂಡು ಮನಸ್ಸಿನಲ್ಲಿ ಅಪಾರವಾಗಿರ್ತಕ್ಕಂಥ ಕಲ್ಪನೆಗಳಿಟ್ಕೊಂಡು ಯಾರಿಗಾಗಿ ಅಂತ ಕೇಳಿದ್ರೆ ತಮಗಾಗಿ ಏನು ಮಾಡ್ಕೊಳ್ಳಿ. ಜನಸೇವೆ ಜನಾರ್ದನ ಸೇವೆ ಅನ್ನೋ ಹಾಗೆ ಜನರಿಗಾಗಿ, ಹೆಣ್ಣು ಮಕ್ಕಳಿಗಾಗಿ, ಬಾಲಕರಿಗಾಗಿ, ವೃದ್ಧರಿಗಾಗಿ ಏನು ಮಂದಿ ವೃದ್ಧಾಶ್ರಮಗಳು ತೆಗೆದಾರೆ. ಹಲವಾರು ವೃದ್ಧಾಶ್ರಮಗಳು ಅಲ್ಲಿ ಸೇವಾ ಕೇಂದ್ರಗಳು ತೆಗೆದಾರೆ. ಮತ್ತು ಎಲ್ಲೇ ಯಾವುದೇ ಭಾಗದಲ್ಲಿ ಯಾವುದಾದ್ರೂ ಸ್ವಲ್ಪ ಅನಾಹುತ ಆಯಿತು ಅಂದ್ರೆ ಅಲ್ಲೆಲ್ಲ ಸಾಯಿಬಾಬಾ ಅವ್ರ ಆಶ್ರಮದಿಂದ ಫಸ್ಟ್ಗೆ ಜನ ಹೋಗಿ ಸಹಾಯ ಮಾಡ್ತಾ ಇದ್ದಾರೆ. ಇಂಥವೆಲ್ಲ ಯಾಕಂದ್ರೆ ಅವರು ಜನೋಪಕಾರಿಯಾಗಿರ್ತಕ್ಕಂಥ ಅವರ ವಿಶಾಲ ಹೃದಯ. ಅದಕ್ಕೆ ನಮ್ಮ ಶಾಸ್ತ್ರ ಹೇಳ್ತಾ ಇದ್ರೆ ಉದಾರ ಚರಿತ್ರ ನಾಂತು ವಸುದೈವ ಕುಟುಂಬ. ವಿಶಾಲ ನಮ್ಮ ಸಣ್ಣ ಹೃದಯಗಳು ಏನು ಮಾಡ್ತಾವ ಅಂದ್ರೆ ನಮ್ಮ ಮನೆಗೆ ಸೀಮಿತ ಆಕ್ಕವ, ನಮ್ಮ ಊರಿಗೆ ಸೀಮಿತ ಆಕ್ಕವ, ಬೇಡ ನಮ್ಮ ಸಹಜವಾಗಿರ್ತಕ್ಕಂಥ ನಮ್ಮ ಕ್ಷೇತ್ರಕ್ಕೆ ಸೀಮಿತ ಆಕ್ಕವ. ಅಷ್ಟು ಸಂತೋಷ ಆದ್ರೆ ಸಾಕಂತೇಳಿ ಆ ಸಂತೋಷಕ್ಕಾಗಿ ಇಡೀ ಜೀವನ ಕಳೀತಾ ಇದ್ದಾನೆ. ಆದ್ರೆ ಬಾಬಾ ಅವ್ರ ಹೃದಯ ಹೆಂಗಿತ್ತು ಅಂದ್ರೆ ಎಲ್ಲ ಜನರು ಸಂತೋಷ ಪಡಬೇಕು, ಎಲ್ಲ ಜನಾಂಗದವರು, ಎಲ್ಲ ಸಮಾಜದವರು, ಎಲ್ಲ ದೇಶದವರು, ಭೂಮಿ ಮೇಲೆ ಬಂದಿರತಕ್ಕಂಥ ಎಲ್ಲರೂ ಸಂತೋಷ ಪಡಬೇಕನ್ನೋ ವಿಶಾಲ ಮನೋಭಾವನೆ ಇದ್ದದ್ರಿಂದ ಅವರಲ್ಲಿ 56 ರಾಷ್ಟ್ರಗಳ ಎಲ್ಲ ಇನ್ನೂ ಅವರ ರೂಮ್ಗಳು ಹಾಗೆ ಇದ್ದಾವೆ. ಅವ್ರಿಗೆ ಬಂದಾಗ ಅವ್ರ ಆಚಾರ ವಿಚಾರದಿಂದ ಅವ್ರಿಗೆ ಬಿಡ್ತಿದ್ರು. ಅವರು ನಮ್ಮಂಗನ ಆಚರಿಸ್ತಿದ್ದಿಲ್ಲ. ಅವ್ರದ್ದು ದೊಡ್ಡ ಅವ್ರಿಗೆ ಹಾಲು ಕಟ್ಟಿಕೊಟ್ಟು ಆ ಹಾಲಿನಾಗ ಅವ್ರ ಆಚರಣೆಗಳಿದ್ದು ಅವ್ರನ್ನ ಆಚರಣೆ ಮಾಡ್ತಾ ಇದ್ರು. ನಾವು ಹೋಗಿ ನೋಡಿವಲ್ಲಿ ಅಮೇರಿಕಾ ಇರ್ಬೋದು, ಇಂಗ್ಲೆಂಡ್ ಇರ್ಬೋದು, ಜಪಾನ್, ಜರ್ಮನ್, ಅವ್ರು ಸಹಜವಾಗಿರ್ತಕ್ಕಂಥ ಆಚರಣೆಗಳನ್ನ ಅವ್ರು ಆಚರಿಸ್ಕೊಳ್ಳಿಕ್ಕೆ ಬಿಟ್ಬಿಡ್ತಿದ್ರು. ಅವರು ನಮ್ಮಂಗನ ಮಾಡ್ರಿ, ನಾವು ಹೇಳಿದಂಗೆ ಕೇಳಂತ ಯಾರಿಗೆ ಹೇಳಿಲ್ಲ. ಯಾಕಂತ ಕೇಳಿದ್ರೆ ಎಲ್ಲರೂ ಆರಾಮಿರಲಿ, ಎಲ್ಲರೂ ಸ್ವತಂತ್ರವಾಗಿರಲಿ, ಭಗವಂತನ ಕಡೆ ಬರಲಿ ಅನ್ನೋ ಒಂದು ಸದುದ್ದೇಶಿತ್ತು ಹೊರತು ಮತ್ತೊಂದು ಏನು ಇರಲಿಲ್ಲ. ಹಾಗೆ ಅಂತ ಮಹಾತ್ಮರ ಇವತ್ತಿನ ದಿವಸ ನಾವು ಆಚರಣೆ ಮಾಡ್ತಿರ್ತಕ್ಕಂಥ 44ನೇ ಒಂದು ಈ ಕಾರ್ಯಕ್ರಮ. ಈ 44ನೇ ಕಾರ್ಯಕ್ರಮದಲ್ಲಿ ಭಾಗಿಯಾಗಿರ್ತಕ್ಕಂಥ ತಾವೆಲ್ಲರೂ ಬಹುತೇಕ ನನಗನ್ನಿಸ್ತದ ನೀವೆಲ್ಲರೂ ಪುಣ್ಯಾತ್ಮರು. ಅಲ್ಲಿ ಹೋಗಿನೂ ಸೇವಾ ಮಾಡ್ತೀರಿ ಮತ್ತು ಇಲ್ಲಿನೂ ಸೇವಾ ಮಾಡ್ತೀರಿ. ಇಷ್ಟ ಎಲ್ಲ ಸ್ವಲ್ಪ ಏನಾರ ಮಾಡ್ಬೇಕಾದ್ರೆ ಕಷ್ಟ ಇರ್ತಾರೆ. ಸಾರ್ವಜನಿಕರು ಒಂದು ಮನೆ ಸಂಭಾಳಿಸ್ಬೇಕಾದ್ರೆ ಎಷ್ಟೋ ತೊಂದರೆ ಆಗ್ತದೆ. ಆದ್ರೆ ಈ ಚಳಿ ಒಳಗೆ, ಬ್ಯಾಸಿಗೆ ಒಳಗೆ, ಮಳೆ ಒಳಗೆ ಮುಂಜಾನೆ ಹೋಗಿ ಭಜನೆ ಮಾಡೋದು ನೋಡಿದ್ರೆ ಈಗಂತೂ ಮೈ ಕೊರಿಯುವಂಥ ಗಾಳಿ ವಿಶೇಷವಾಗಿತ್ತು. ಅಂಥದ್ರಲ್ಲೂ ಸಹಿತ ಬಾಬಾ ಮೇಲೆ ಭಕ್ತಿಯನ್ನಿಟ್ಟು ಶ್ರದ್ಧೆಯನ್ನಿಟ್ಟು ಮಾಡ್ತಿರ್ತಕ್ಕಂಥ ನಿಮ್ಮ ಸಹಜವಾಗಿರ್ತಕ್ಕಂಥ ಸೇವಾ ಅಂತ ಏನದ ಅದು ನಿಜವಾಗಿಯೂ ಬಾಬಾ ಅವ್ರಿಗೆ ಮುಟ್ತಾ ಇದೆ ಅಂತೇಳಿ ನಾ ಪ್ರಾಂಜಲವಾಗಿ ಹೇಳಬೇಕಾಗ್ತದೆ. ಅಂಥ ಒಂದು ಶಕ್ತಿ ಸಾಮರ್ಥ್ಯವುಳ್ಳಂಥ ಎಲ್ಲ ಸತ್ಯ ಸಾಯಿಬಾಬಾ ಅವರು, ಆ ಸಾಯಿಬಾಬಾ ಅವರ ಶಿಷ್ಯರಾಗಿರ್ಬೋದು, ಅದು ಸುತ್ತಮುತ್ತಲಿರ್ತಕ್ಕಂಥ ಹಲವಾರು ಭಕ್ತರಾಗಿರ್ಬೋದು, ಅವರಿಗೆ ಬಾಬಾ ಅವರು ಇನ್ನೂ ವಿಶೇಷವಾಗಿರ್ತಕ್ಕಂಥ ಶಕ್ತಿ ಕೊಡಲಿ. ಅವ್ರ ಮನೆತನಕ್ಕೆ, ಅವ್ರ ಮನಸ್ಸಿಗೆ, ಅವ್ರ ನಡತೆಗೆ, ಅವ್ರ ಜೀವನಕ್ಕೆ ವಿಶೇಷವಾಗಿರ್ತಕ್ಕಂಥ ಆಶೀರ್ವಾದ ಮಾಡಲಿ. ಇದು ಇನ್ನೂ ಹೆಮ್ಮರವಾಗಿ ಬೆಳೆಯುವಂತೆ ಅವರು ವಿಶಾಲವಾಗಿರ್ತಕ್ಕಂಥ ದೃಷ್ಟಿ ನಮ್ಮ ಮೇಲೆ, ನಿಮ್ಮ ಮೇಲೆ ಇರಲಿ ಎಂಬುದಾಗಿ ಭಾವಿಸಿಕೊಂಡು ನಾನು 4 ನುಡಿಗಳಿಗೆ ವಿರಾಮ ಕೊಡ್ತಾ ಇದ್ದೇನೆ.